ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನವರಾತ್ರಿಯ 4ನೇ ದಿನ. ಆ ತಾಯಿ ಪಾರ್ವತಿಯನ್ನು ಕೂಷ್ಮಾಂಡ ದೇವಿ ಎಂಬ ಹೆಸರಿನಲ್ಲಿ ಆರಾಧಿಸುತ್ತಾರೆ. ಬ್ರಹ್ಮಾಂಡವು ಅಸ್ತಿತ್ವದಲ್ಲೇ ಇಲ್ಲದಿದ್ದಾಗ ಆ ತಾಯಿ ತನ್ನ ಅಲ್ಪ ಶಕ್ತಿಯಿಂದ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರುತ್ತಾಳೆ. ಇದರಿಂದ ತಾಯಿಯನ್ನು ಬ್ರಹ್ಮಾಂಡದ ಸೃಷ್ಟಿಕರ್ತೆ ಎಂದು ಕರೆಯಲಾಗುತ್ತದೆ. ಇದುವರೆಗೂ ದೇವಿ ದೃಷ್ಟಿಯು ಬ್ರಹ್ಮಾಂಡದ ಮೇಲೆ ಬೀಳುವುದಿಲ್ಲವೋ ಅಲ್ಲಿಯವರೆಗೂ ಬ್ರಹ್ಮಾಂಡವು ಕತ್ತಲೆ ಆವರಿಸಿರುವ ಶೂನ್ಯದಂತೆ ಕಾಣುತ್ತದೆ. ಹಾಗೆಯೇ ಇವರನ್ನು ಕೂಷ್ಮಾಂಡ ದೇವಿ ಎಂದು ಕರೆಯಲು ಆರಂಭಿಸಿದರು. ಕೂಷ್ಮಾಂಡ ದೇವಿಯನ್ನು ಪೂಜಿಸುವವರಿಗೆ ಆರೋಗ್ಯ ಮತ್ತು ಮಾನಸಿಕ ಕಾಯಿಲೆಯಿಂದ ಮುಕ್ತಿ ದೊರೆಯುತ್ತದೆ. ನಾನಿಲ್ಲಿ ಹೂವು ತೆಗೆದು ಬೇರೆ ಹೂವು ಇಟ್ಟು ಹಾಗೆ ನೀರೆಲ್ಲ ಚೇಂಜ್ ಮಾಡಿದೆ. ಈಗ ನಾನಿಲ್ಲಿ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಕಡೆ ಬಟ್ಲಿಗೆ ಹಾಲಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಹಾಗೆ ಒಂದು 2 ಸ್ಪೂನ್ ಅಷ್ಟು ಬಾದಾಮಿ ಪೌಡರ್ ಹಾಕೊಂಡಿದ್ದೀನಿ. ಈ ಕಡೆ ಇನ್ನೊಂದು ತವದಲ್ಲಿ 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಅದಕ್ಕೆ ಸ್ವಲ್ಪ ಶಾವಿಗೆ ಹಾಕಿ ಅದು ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ಇನ್ನೂ 1 ಸ್ಪೂನ್ ಅಷ್ಟು ತುಪ್ಪ ಹಾಕಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನಾವೇನು ಹಾಲು ಮತ್ತು ಸಕ್ಕರೆ ಎಲ್ಲ ಕಾಯಕ್ಕೆ ಇಟ್ಟಿದ್ವು ಅದು ಸ್ವಲ್ಪ ಕುದೀತಿದ್ದಂಗೆ ಶಾವಿಗೆ ಹುರ್ಕೊಂಡಿದ್ನಲ್ಲ ಅದನ್ನು ಕೂಡ ಫುಲ್ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾನೇನು ದ್ರಾಕ್ಷಿ, ಗೋಡಂಬಿ ಹುರ್ಕೊಂಡಿದ್ನೋ ಅದನ್ನು ಕೂಡ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಯಾಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಇವತ್ತಿನ ಪ್ರಸಾದ ಆಯಿತು. ಇದನ್ನು ಒಂದು ಚಿಕ್ಕ ಬಟ್ಲಿಗೆ ಇಕ್ಕಿ ದೇವ್ರ ಮುಂದೆ ಇಟ್ಬಿಟ್ಟು ಈಗ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಬ್ರಹ್ಮಾಂಡ ರಚಿಸಿದ ಶ್ರೀ ಆದಿಶಕ್ತಿ, ಸೂರ್ಯಮಂಡಲದ ಕಾಂತಿ ಶಕ್ತಿ, ಕುಂಬಳಕಾಯಿಯ ಶ್ರೀ ಪ್ರಿಯದಾತೆ ಕೂಷ್ಮಾಂಡ ದೇವಿ ನಮೋ ನಮೋ. ಬ್ರಹ್ಮಾಂಡ ರಚಿಸಿದ ಶ್ರೀ ಆದಿಶಕ್ತಿ, ರುದ್ರಾಕ್ಷಿ ಮಾಲೆ ಧರಿಸಿಹ ದೇವಿ, ಇಷ್ಟ ಸಿದ್ಧಿಗಳ ಕರುಣಿಸೋ ದೇವಿ, ಅಷ್ಟಭುಜ ದೇವಿ ಕಮಂಡಲದಾತೆ ಕೂಷ್ಮಾಂಡ ದೇವಿ ನಮೋ ನಮೋ. ನವರೂಪ ತಾಳಿ ಬಂದಳೋ ಚಾಮುಂಡಿ, ನವರಾತ್ರಿ ಪೂಜೆ ಪಡೆವಳೋ. ನವರೂಪ ತಾಳಿ ಬಂದಳೋ ಚಾಮುಂಡಿ, ನವರಾತ್ರಿ ಪೂಜೆ ಪಡೆವಳೋ. ದೇವಿ ಸರ್ವಭೂತೇಷು ಮೇ ಕೂಷ್ಮಾಂಡ ದೇವಿ ರೂಪೇಣ ಸಂಸ್ಥಿತಃ. ನಮಸ್ತಸ್ಯೆ 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 ನಮೋ ನಮಃ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.